ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರೇರೆಲ್ಲರಿಗೆ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತಿನ ಮುಂಜಾನೆ ವಾಕ್ಯದ ಅಂತ ಸರಣಿಯಲ್ಲಿ ಈ ತಿಂಗಳು ನಾವು ದೇವರು ನಂಬಿಗಸ್ತನೆ ಎಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿದ್ದೇವೆ. ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಪ್ರಲಾಪ 3:23. ದಿನ ದಿನವೂ ಹೊಸ ಹೊಸದಾಗಿ ಒದಗುತ್ತವೆ, ನಿನ್ನ ಸತ್ಯ ಸಂಧತೆಯು ದೊಡ್ಡದು. ಈ ವಾಕ್ಯವನ್ನು ನಾವು ಈ ದಿನ ಗ್ರಹಿಸಲಿಕ್ಕಾಗುವಂತೆ ದೇವರು ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪ್ರಲಾಪ ಎಂಬಂಥ ಮಾತು, ಆ ಪದವೇ ನಮಗೆ ಇದು ಒಂದು ದುಃಖವನ್ನು ಸೂಚಿಸುವಂಥ ಪದವಾಗಿ ನಮಗೆ ಅರ್ಥಕ್ಕೆ ಬರ್ತದೆ. ವಿಪರೀತ ದುಃಖ, ವಿಪರೀತ ನಷ್ಟ, ವಿಪರೀತ ಹಿಂಸೆ, ಮರಣ, ಶೋಕ ಇವುಗಳನ್ನ ಹಾದು ಬರುತ್ತಿರುವಂಥ ಒಬ್ಬ ಮನುಷ್ಯನು ಯಾವ ರೀತಿ ತನ್ನೊಳಗೆ ವ್ಯಥೆ ಪಡ್ತಾನೋ ಅವುಗಳನ್ನ ಕಂಡು ಆತನು ಹಾಡಿದ ಶೋಕಗೀತೆಯೇ ಪ್ರಲಾಪ ಪುಸ್ತಕ. ಇದರಲ್ಲಿ ಒಟ್ಟು 5 ಅಧ್ಯಾಯಗಳು ಬರ್ತದೆ. ಪ್ರವಾದಿಯಾದ ಯೆರೆಮೀಯನು ಹೇಗೆ ಯೆರೂಸಲೇಮಿನ ಮೇಲೆ, ಯಹೂದ್ಯರ ಮೇಲೆ ಬಾಬೆಲ್ ದೇಶದ ಒಂದು ಆಕ್ರಮಣ ನಡೆದು ಅದರಲ್ಲಿ ವಿಪರೀತವಾಗಿ ವಿಧ್ವಂಸಕ ಘಟನೆಗಳು ಪಟ್ಟಣದೆಲ್ಲೆಡೆ ನಡೆಯುವುದನ್ನು ಕಂಡು, ಯೆರೂಸಲೇಮ್ ದೇವಾಲಯ ಕೆಡುತ್ತಿರುವುದನ್ನು ಕಂಡು, ಯೆರೂಸಲೇಮ್ ಕೋಟೆಗಳು ಹಾಳು ದಿಬ್ಬವಾಗಿ ಬೀಳ್ತಿರುವುದನ್ನು ಕಂಡು, ಯೆರೂಸಲೇಮಿನ ಕೋಟೆಯ ಬಾಗಿಲುಗಳು ಅವುಗಳು ಹೇಗೆ ಹಾಳಾಗಿ ಅವು ಮಣ್ಣಿನಲ್ಲಿ ಹುದುಗಿ ಹೋಗುತ್ತಿರುವುದನ್ನು ಕಂಡು, ಯೆರೂಸಲೇಮಿನ ಸಂಪತ್ತು, ಆಸ್ತಿಪಾಸ್ತಿಗಳು ಸೂರೆಯಾಗ್ತಿರುವುದನ್ನು ಕಂಡು, ಅನೇಕ ಪ್ರಮಾಣದ ಜನರು ಸೆರೆ ಹೋಗ್ತಿರುವುದನ್ನು ಕಂಡು, ಮತ್ತು ಯುವಕ ವೃದ್ಧರೆನ್ನದೇ, ಯುವತಿಯರೆನ್ನದೇ, ಮಕ್ಕಳೆನ್ನದೇ ಅನೇಕರನ್ನ ಹತಿಸ್ತಿರುವಲ್ಲಿ, ರಸ್ತೆಗಳಲ್ಲಿ, ಬೀದಿಗಳಲ್ಲಿ ಜನರು ಹತರಾಗಿ ಬಿದ್ದಿರುವಂಥದ್ದು, ರಕ್ತಪಾತ, ಇನ್ನೊಂದೆಡೆ ಪೆಟ್ಟು ತಿಂದ ಜನರು ಅಥವಾ ತಮ್ಮ ಮನೆಯಲ್ಲಿನ ಹಿರಿಯರನ್ನು ಅಥವಾ ಮಕ್ಕಳನ್ನು ಕಳ್ಕೊಂಡ ಜನರು, ಅವರ ರೋದನೆ, ಇನ್ನೊಂದೆಡೆ ಹಸಿವಿಗಾಗಿ, ನೀರಿಗಾಗಿ ರೋಧಿಸ್ತಿರುವಂಥ ಮಕ್ಕಳು, ಅವರ ಅರಚಾಟ, ಹಗಲು ರಾತ್ರಿ ಪಟ್ಟಣದಲ್ಲಿರುವಂಥ ಹಿಂಸೆ, ಇವುಗಳನ್ನ ಕಂಡು ಪ್ರವಾದಿಯಾದ ಯೆರೆಮೀಯನು ಆತನು ದೇವರೆದುರು ಪ್ರಲಾಪಿಸ್ತಾನೆ. ಒಂದೊಂದು ಅಧ್ಯಾಯದಲ್ಲಿಯೂ ಆತನು ತನ್ನ ವಿಶೇಷವಾದ ರೀತಿಯಲ್ಲಿ ಆತನು ತನ್ನ ಬರವಣಿಗೆ, ತನ್ನ ಶೋಕವನ್ನು ಆತನು ಮಂಡಿಸಿದ್ದಾನೆ. ಹೀಗೆ ಇದೆಲ್ಲವುಗಳ ನಡುವೆ ಬದುಕಿರುವಂಥ ಜನರನ್ನು ಆತನು ಯೆರೆಮೀಯ ಪುಸ್ತಕದಲ್ಲಿಯೂ, ತನ್ನ ಪ್ರವಾದನೆ ಪುಸ್ತಕದಲ್ಲಿಯೂ, ಈ ಪ್ರಲಾಪದ ಪುಸ್ತಕದಲ್ಲಿಯೂ, ಶೋಕಗೀತೆಯಲ್ಲಿಯೂ ಆತನು ಬದುಕಿರುವ ಜನರ ಕಡೆ ಆತನು ಗಮನವಿಟ್ಟು ಮಾತನಾಡ್ತಾನೆ. ಅವರುಗಳಿಗೆ ಅನೇಕ ಆಲೋಚನೆ ಹೇಳಿಕೊಡ್ತಾನೆ. ಪ್ರಲಾಪ ಪುಸ್ತಕದಲ್ಲಿಯೇ ಬಹಳ ಪ್ರಸಿದ್ಧವಾದ ವಾಕ್ಯ ಭಾಗವನ್ನು ನಾವೀಗ ಓದಿದ್ದೇವೆ. ನಾವು ಈ ದಿನ 23 ಓದಿದ್ದೇವೆ. ಅದರಲ್ಲಿ 22, 23 ಬಹಳ ಪ್ರಸಿದ್ಧವಾದ ವಾಕ್ಯಗಳು. ಅಲ್ಲಿ 22ನೇ ವಚನ ಹೇಳ್ತದೆ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು. ಪ್ರೇರೆ, ಬಹಳ ವಿಶೇಷವಾದ ಮಾತು. ನಮ್ಮ ಜೀವಿತದಲ್ಲಿ ಕೆಲವೊಂದು ಆಘಾತಕಾರಿ ಘಟನೆಗಳಾದಾಗ, ಅಥವಾ ವಿಪರೀತ ಮಾನಸಿಕ ಖಿನ್ನತೆ ಉಂಟಾದಾಗ, ಕುಗ್ಗಿಸಲ್ಪಟ್ಟಾಗ, ಒಂಟಿತನ ಕಾಡುವಾಗ ನಮ್ಮೊಳಗೆ ಒಮ್ಮೆಲೆ ಪ್ರಶ್ನೆ ಬರ್ತದೆ, ಅಥವಾ ನಮ್ಮೊಳಗೆ ದೇವರ ಮೇಲೆ ದೂಷಣೆಗಳು ಬರ್ತದೆ, ಅಥವಾ ದೇವರು ಇದ್ದಾನೆ ಅನ್ನುವಂಥ ಪ್ರಶ್ನೆ ಕಾಡ್ತದೆ. ಹೀಗೆಲ್ಲ ಇರುವಾಗ ಇಂಥ ವಿಪರೀತ ಹಿಂಸೆ, ವೇದನೆ ಇವುಗಳನ್ನ ಕಂಡ ಪ್ರವಾದಿ ಆತನು ಹೇಳ್ತಿರುವಂಥ ಮಾತು, ಪ್ರವಾದಿಯಾದ ಯೆರೆಮೀಯನು ಹೇಳ್ತಿರುವಂಥ ಮಾತು, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು. ಭಾಳ ವಿಶೇಷವಾದ ಮಾತು. ಎಲ್ಲೆಡೆ ಕ್ರೌರ್ಯತೆ ಕಾಣ್ತಾ ಇದೆ, ವಿಪರೀತ ಕಷ್ಟ ನಷ್ಟಗಳು ಸುತ್ತಲೂ ಕಾಣ್ತಾ ಇದೆ, ಪ್ರಾಣ ಹಾನಿ ವಿಪರೀತವಾಗಿ ಕಾಣ್ತಾ ಇದೆ. ಒಂದೆಡೆ ಎದುರಿಸ್ಲಿಕ್ಕಾಗದೆ ಬಾಧೆ ಪಡ್ತಿರುವಂಥ ಯಹೂದ್ಯರು, ಇನ್ನೊಂದೆಡೆ ಬ್ಯಾಬಿಲೋನ್ಯರ ದೌರ್ಜನ್ಯ, ಅಟ್ಟಹಾಸ. ಹಾಗಾದರೆ ಅವುಗಳನ್ನ ಕಂಡು, ಹಾಗಾದರೆ ದೇವರು ಮಾಡ್ತಿರುವುದು, ದೇವರ ಕುರಿತು ಏನೆಲ್ಲ ಪ್ರಶ್ನೆ ಉದ್ಭವಿಸಲಿಕ್ಕೆ ಸಾಧ್ಯ. ಆದರೆ ಪ್ರವಾದಿ ಯೆರೆಮೀಯನು ಹೇಳ್ತಿದ್ದಾನೆ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ. ಕಾರಣ ಆತನಿಗೆ ಸ್ಪಷ್ಟವಾಗಿ ಗೊತ್ತು, ದೇವಜನರು ದ್ರೋಹ ಮಾಡಿಯೇ ಈ ಒಂದು ಬಾಧೆ ಅನುಭವಿಸ್ತಿರೋದ್ರಿಂದ ಎಲ್ಲ ಬಾಧೆಗಳು ನಮ್ಮ ಮೇಲೆ ಬಂದದೆ. ಆದರೂ ದೇವರು ಕರುಣೆ ಇಟ್ಟು ಬ್ಯಾಬಿಲೋನ್ ಸೀಮೆಗೆ ತನ್ನ ಜನರನ್ನು ದೇವರು ಕೊಂಡೊಯ್ದು ಅಲ್ಲಿ ಅವರಲ್ಲಿ ಕೆಲವನ್ನ ಉಳಿಸಿ ತಿರುಗಿ ಅವ್ರನ್ನ ಸಂರಕ್ಷಿಸಿ ಹಿಂದಕ್ಕೆ ಕಳಿಸ್ತಾನೆ. ಅಲ್ಲಿಯೂ ದೇವರು ಅವ್ರನ್ನ ಅಭಿವೃದ್ಧಿಪಡಿಸ್ತಾನೆ. ಎಲ್ಲ ಸಂಗತಿಗಳನ್ನ ದೇವರಿಂದ ಪಡೆದವನಾಗಿ ಅದನ್ನು ಪ್ರಕಟಿಸಿದ, ಪ್ರವಾದಿಸಿದ. ಈಗ ಉಳಿದಿರುವ ಜನರಿಗೆ ಆತನು ಅನೇಕ ವಿಧದ ಹಿಂಸೆ ಕ್ರೌರತೆಗಳನ್ನ ಕಂಡರು.
ತನ್ನ ಜನರನ್ನು ಈಗ ಆತನು ಉತ್ತೇಜಿಸುವನಾಗಿ, ಆತನು ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗುವು ಎಂಬುದಾಗಿ, ದೂರದ ದೇಶದಲ್ಲಿ ದೇವರು ನಮ್ಮನ್ನು ತಿರುಗಿ ಅಭಿವೃದ್ಧಿ ಮಾಡ್ತಾನೆ ಎನ್ನುವಂಥ ಸಂದೇಶಗಳನ್ನ ಆತನು ಇಲ್ಲಿಂದ ಕಳಿಸ್ತಿದ್ದಾನೆ. ಇಂಥ ಪರಿಸ್ಥಿತಿಯಲ್ಲೂ ದೇವರಿನ್ನು ಕನಿಕರವುಳ್ಳವನೇ ಎಂಬುದಾಗಿ ಹೇಳ್ತಿದ್ದಾನೆ. ಆತನ ಕೃಪಾವರಗಳು ನಮಗೆ ನಿಂತು ಹೋಗುವುದಿಲ್ಲ, ಅದು ಒದಗಿ ಬರ್ತದೆ. ಮುಂದಿನ ಮಾತನ್ನು ಹೇಳ್ತಾನೆ, ದಿನ ದಿನವೂ ಹೊಸದಾಗಿ ಒದಗ್ತವೆ. ಹಾಗಾದರೆ ದಿನದಿಂದ ದಿನಕ್ಕೆ ದೇವರು ಹೊಸ ವಿಧವಾದ ಕೃಪೆಯನ್ನು, ಆಶೀರ್ವಾದಗಳನ್ನು ಆತ ನಮಗೆ ಒದಗಿಸ್ತಾನೆ ಅನ್ನುವಂಥ ಮಾತನ್ನು ಆತನು ಇಲ್ಲಿ ತರ್ತಾನೆ. ದೇವರಿಗೆ ಸ್ತೋತ್ರ. ಈ ಭಾಗದಲ್ಲಿ ಒಂದು ವಾಕ್ಯವು ಬಹಳ ಸ್ಪಷ್ಟವಾದ ಮಾತಿದೆ. ಅದು ನಿನ್ನ ಸತ್ಯಸಂಧತೆಯು ದೊಡ್ಡದು ಎನ್ನುವಂಥ ಮಾತಿದೆ. ಅದನ್ನು ನಾವು ಆಂಗ್ಲ ಭಾಷೆಯಲ್ಲಿ ಓದಿದರೆ ಹೀಗೆ ಹೇಳ್ತದೆ, ಗ್ರೇಟ್ ಈಸ್ ಯುವರ್ ಫೇತ್ಫುಲ್ನೆಸ್. ಹಾಗಾದರೆ ಎಲ್ಲ ಪರಿಸ್ಥಿತಿಯಲ್ಲಿ, ಎಲ್ಲ ಕಷ್ಟ ನಷ್ಟ ಹಿಂಸೆಯಲ್ಲಿ, ಬದುಕುಳಿದಿರುವ ಜನರ ವಿಷಯದಲ್ಲಿ ದೇವರು ನಂಬಿಗಸ್ತನು ಎಂಬುದಾಗಿ ಈ ವಾಕ್ಯದಲ್ಲಿ ಆತನು ಸ್ಪಷ್ಟವಾಗಿ ಆತನು ತಿಳಿಸ್ತಿದ್ದಾನೆ. ದೇವರು ನಂಬಿಗಸ್ತನಾಗಿರೋದ್ರಿಂದಲೇ ಆತನ ಕರುಣೆಯಿಂದ ನಾವು ಉಳಿದಿದ್ದೇವೆ. ದೇವರು ನಂಬಿಗಸ್ತನಾಗಿರೋದ್ರಿಂದಲೇ ಆತನ ಕೃಪಾವರವು ನಮಗೆ ಎಂದಿಗೂ ನಿಂತು ಹೋಗುವುದಿಲ್ಲ. ದೇವರು ನಂಬಿಗಸ್ತನಾಗಿರೋದ್ರಿಂದಲೇ ದಿನವೂ ಹೊಸದಾಗಿ ಆತನ ಕೃಪೆಯನ್ನು ಸುರಿಸ್ತಾನೆ. ನಮ್ಮ ಅಗತ್ಯತೆಗಳನ್ನ ಆತನು ಪೂರೈಸ್ತಾನೆ. ಆತನ ಇಲ್ಲಿ ದೇವರ ನಂಬಿಗಸ್ತಿಕೆಯನ್ನು ಸತ್ಯಸಂಧತೆ ಎನ್ನುವಂಥ ಪದದಲ್ಲಿ ಇಲ್ಲಿ ಕನ್ನಡದಲ್ಲಿ ಕೊಡಲಾಗಿದೆ. ಹಾಗಾದರೆ ದೇವರ ನಂಬಿಗಸ್ತಿಕೆ ಬಹಳ ದೊಡ್ಡದೆಂಬುದಾಗಿ ಹೇಳ್ತಾನೆ. ಇಲ್ಲಿ ಸತ್ಯಸಂಧತೆ ದೊಡ್ಡದೆನ್ನುವಂಥದ್ದು, ಗ್ರೇಟ್ ಈಸ್ ದೈ ಫೇತ್ಫುಲ್ನೆಸ್ ಎನ್ನುವಂಥ ಈ ಒಂದು ಹೇಳಿಕೆ ಮೇಲೆ ಬಹಳ ಪ್ರಸಿದ್ಧವಾದ ಒಂದು ಆಂಗ್ಲ ಗೀತೆ ಇದೆ. ಆ ಹಾಡು ನಮ್ಮನ್ನು ಅನೇಕ ವಿಧದಲ್ಲಿ ನಮ್ಮ ಹೃದಯದ ವೇದನೆಗೆ, ಗಾಯಗಳಿಗೆ ಮುಲಾಮಚ್ಚಿ ನಮ್ಮನ್ನು ಆಧರಿಸುವಂಥ ಒಂದು ಉತ್ತಮ ಹಾಡನ್ನು ದೇವರು ಒದಗಿಸಿದ್ದಾನೆ. ಅನೇಕ ವರ್ಷಗಳಿಂದ ಬಹಳ ಚಿರಪರಿಚಿತವಾದ, ಜಗತ್ಪ್ರಸಿದ್ಧವಾದ ಹಾಡದಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ವಾಕ್ಯದಲ್ಲಿ ನಾವು ಕಂಡುಕೊಳ್ಳಬೇಕಾದಂಥ ಸಂಗತಿ, ನಾವು ದ್ರೋಹಿಗಳಾಗಿರೋದಾದರೆ ದೇವರಿಗೆ ವೇದನೆಗಳು, ಕಷ್ಟ ನಷ್ಟಗಳು ಬರೋದು ನಿಜವೇ. ಆದರೂ ದೇವರು ನಮ್ಮನ್ನು ಪಾರು ಮಾಡಿ ಒಂದು ಸುರಕ್ಷಿತ ಸ್ಥಳದಲ್ಲಿಟ್ಟು ಅಲ್ಲಿ ನಮ್ಮನ್ನು ತಿರುಗಿ ಅಭಿವೃದ್ಧಿಪಡಿಸಬೇಕೆಂಬುದಾಗಿ ದೇವರು ಬಯಸ್ತಾನೆ. ನಾವು ಅಪನಂಬಿಗಸ್ತರಾಗಿದ್ದರೂ ದೇವರು ನಂಬಿಗಸ್ತನಾಗಿರುವುದಕ್ಕಾಗಿ ದೇವರು ಆತನು ಇಷ್ಟಪಡ್ತಾನೆ. ನಾವು ಎಲ್ಲವನ್ನ ಕಳಕೊಂಡಿದ್ರು ದೇವರು ತನ್ನ ಕೃಪಾವರಗಳಿಂದ ಅನುದಿನವೂ ನಮ್ಮನ್ನು ಪೋಷಿಸಬೇಕೆಂಬುದಾಗಿ ದೇವರು ಬಯಸ್ತಾನೆ. ಆತನು ತನ್ನ ಕನಿಕರದಿಂದಲೇ ನಮ್ಮನ್ನು ಉಳಿಸ್ತಾನೆ. ಒಂದು ವೇಳೆ ದೇವರು ಈ ಕನಿಕರವನ್ನು ತೋರಿಸದೆ ಹೋಗಿದ್ದಾರೆ ನಮ್ಮ ಜೀವಿತದಲ್ಲಿ, ನಾವೆಲ್ಲರೂ ನಮ್ಮ ಬಂಡುತನ, ಅಹಂಕಾರ, ಗರ್ವ, ದೇವರ ವಿಷಯದಲ್ಲಿರುವಂಥ ತಿರಸ್ಕಾರ, ದೇವರ ವಾಕ್ಯಕ್ಕೆ ನಾವು ತೋರುವಂಥ ಅವಿಧೇಯತೆ, ದೇವರ ಆತ್ಮನನ್ನು ನೋಯಿಸುವಂಥ ವಿಧ, ಎಲ್ಲ ಸಂಗತಿಗಳ ನಿಮಿತ್ತ ನಾವು ಒಬ್ಬೊಬ್ಬರು ಎಂದೋ ನಾಶವಾಗಬೇಕಾಗಿತ್ತು. ಆದರೆ ದೇವರು ತನ್ನ ದೀರ್ಘಶಾಂತಿಯಿಂದ ಸಹಿಸಿಕೊಂಡಿರುವುದರಿಂದಲೇ ನಾವೆಲ್ಲರೂ ಬದುಕಿದ್ದೇವೆ. ದೇವರಿಗೆ ಸ್ತೋತ್ರ. ಹಾಗಾದರೆ ವಿಪರೀತ ಹೋರಾಟ, ಕಷ್ಟ ನಷ್ಟ, ಹಿಂಸೆ, ದುಃಖಗಳ ನಡುವೆ ನಾವು ಈ ವಾಕ್ಯವನ್ನು ಜ್ಞಾಪಿಸಿಕೊಳ್ಳುವಂಥದ್ದು ಬಹಳ ಅವಶ್ಯ. ಪ್ರವಾದಿಯಾದ ಯೆರೆಮೀಯನ ಕಣ್ಣುಗಳು ದೇವರನ್ನು ಈ ವಾಕ್ಯದಲ್ಲಿ ಕಂಡ ವಿಧದಲ್ಲಿ ದೇವರ ಆತ್ಮನ ನಮ್ಮನ್ನು ಸಹ ಇದೇ ವಿಧದಲ್ಲಿ ಬಲಪಡಿಸಿ ನಾವು ಹಾದು ಹೋಗುವ ಪ್ರತಿ ಪರಿಸ್ಥಿತಿಯಲ್ಲಿ ನಾವು ದೇವರನ್ನು ಹೀಗೇ ನೋಡುವುದಕ್ಕೆ, ಪ್ರಲಾಪಗಳ ಪುಸ್ತಕ 28-23 ದೇವರನ್ನು ಕಾಣುವುದಕ್ಕೆ ದೇವರ ಆತ್ಮ ನಮ್ಮನ್ನು ಬಲಪಡಿಸಲಿ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಗಳ ಪರಲೋಕ ತಂದೆಯೇ, ನಿನ್ನ ಮಹಾಗಣವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ಕರ್ತನೆ, ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ನಿನಗೆ ದ್ರೋಹ ಮಾಡಿ ಸೆರೆವಾಸಕ್ಕೆ ಹೋದವರು ಅಥವಾ ಪ್ರಾಣ ನಷ್ಟ, ಆಸ್ತಿ ನಷ್ಟ, ಕರ್ತನೆ, ಇವುಗಳನ್ನ ಅನುಭವಿಸಿದ ಜನರ ವಿಷಯದಲ್ಲಿ ನೀನು ಮನಮರುಗಿ ಕೆಲವನ್ನು ಉಳಿಸಿದ್ದಕ್ಕಾಗಿ ಸ್ತೋತ್ರ. ನೀನು ಅವರಿಗೆ ಕನಿಕರವುಳ್ಳವನಾಗಿ, ಕರುಣೆಯುಳ್ಳವನಾಗಿ ಇದ್ದದಕ್ಕಾಗಿ ಸ್ತೋತ್ರ. ಅವರಿಗೆ ನಿನ್ನ ಕೃಪಾವರಗಳನ್ನ ನೀನು ಹೊಸದಾಗಿ ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ. ಅನುದಿನ ಅದು ಹೊಸದಾಗಿ ದೊರಕುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆಯನ್ನು ನೀನು ನಿಲ್ಲಿಸದೆ ಇದ್ದದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ನಿನ್ನ ನಂಬಿಗಸ್ತಿಕೆ ಅದು ಬಹಳ ದೊಡ್ಡದು ಸ್ವಾಮಿ. ಅಪ್ಪ ತಂದೆಯೇ, ನಿನ್ನ ನಂಬಿಗಸ್ತಿಕೆ ನಾವು ಸಹ ಹಾಡಿ ಹರಸುವುದಕ್ಕೆ ನಮಗೆ ಕಲಿಸಿಕೊಡು. ಅನುದಿನವೂ ನಿನ್ನ ನಂಬಿಗಸ್ತಿಕೆನ ನಾವು ಕಾಣುವುದಕ್ಕೂ ಅದನ್ನು ಸ್ತುತಿಸುವುದಕ್ಕೂ ನಮಗೂ ಕಲಿಸಿಕೊಡು ಸ್ವಾಮಿ. ಎರೇಮಿನಿಗೆ ಕೊಟ್ಟ ಈ ದೃಷ್ಟಿಯನ್ನು ನಮಗೂ ಅನುಗ್ರಹಿಸು. ನಾವು ಹಾದು ಹೋಗುವಂಥ ನಮ್ಮ ಜೀವಿತದ ಹಾದಿಯಲ್ಲಿ ಕರ್ತನೆ, ನಿನ್ನ ನಂಬಿಗಸ್ತಿಕೆಯನ್ನು, ನಿನ್ನ ಕನಿಕರವನ್ನು, ನಿನ್ನ ಕೃಪಾವರವನ್ನು, ಹೊಸದಾಗಿ ಅನುದಿನ ಒದಗುವಂಥ ನಿನ್ನ ಕೃಪೆಯನ್ನು ನಾವು ಕಂಡು ನಿನ್ನಲ್ಲಿ ಸಂತೋಷ ಪಡುವುದಕ್ಕೆ
ನಿನ್ನಲ್ಲಿ ಸಮಾಧಾನದಿಂದಿರುವುದಕ್ಕೆ ನಮಗೆ ಕೃಪೆನ ಅನುಗ್ರಹಿಸು. ಈ ಪ್ರೇಯರನ್ನು ಆಶೀರ್ವದಿಸು ಸ್ವಾಮಿ. ನಿನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.